ವಾಸಕ್ಕೆ ಅಯೋಗ್ಯವಾಗಿದ್ದಕ್ಕೆ ಇಲ್ಲಿಂದ ಶಿಫ್ಟ್ ಆಯಿತು, ನಗರಕ್ಕೆ ಶಿಫ್ಟ್ ಆಯಿತು. ಎಷ್ಟು ಎಕರೆ ಕೋಟೆ ಅಂದಾಜು? ಸಾಮಾನ್ಯ 30 ಎಕರೆ ಮೇಲಿದೆ ಇದು. ಕೋಟೆನಾ? ಹೌದೌದು, ದೊಡ್ಡದಾದಂಥ ಕೋಟೆ. ಅಂದ್ರೆ ಭವ್ಯವಾದ ಅರಮನೆನೇ ಇಲ್ಲಿ ನಿರ್ಮಾಣ ಆಗಿತ್ತು. ಅದರ ಅವಶೇಷಗಳನ್ನು ನಾವು ನೋಡ್ಬೋದು. ಅಂದರೆ ನೀವು ಕೆಳದಿ ದೇವಸ್ಥಾನ ನೋಡಿದಿರಲ್ಲ, ಪೂರ್ಣ ಮರದಿಂದ ನಿರ್ಮಾಣಗೊಂಡಿರೋಂಥದ್ದನ್ನು ಆ ಥರ ಇದ್ದಿರ್ಬೋದು, ಊಹೆ ಮಾಡಲಿಕ್ಕೆ ಸಾಕು ಅಷ್ಟೇ. ಅದಕ್ಕೆ ಬಿಟ್ಟರೆ ನಮಗಿನ್ನೆಂತೂ ಬೇರೆ ಮಾಹಿತಿ ಸಿಗೋದಿಲ್ಲ. ಇನ್ನು ನಮ್ಮ ಹಳೆ ಮನೆ ಇತ್ತು, ನಾವು ವಾಸ ಮಾಡಿದಂತಹ ಮನೆ, ಅದು ನಮ್ಮ ಊರಿನಲ್ಲಿ ಇತ್ತು, ಈಗಿಲ್ಲ, ಅದು ಹೋಯ್ತು. ಅದು ಅದಕ್ಕೂ ಸಾಮಾನ್ಯ ಸಂಸ್ಥಾನದಷ್ಟೇ ಕಾಲ ಆಗಿತ್ತು. ಆ ಮನೆಗಳನ್ನೆಲ್ಲ ನೋಡಿದಾಗ ಅಗಲವಾದ ರಸ್ತೆ, ದೊಡ್ಡದು ಅಗಲವಾದಂತಹ ಗೋಡೆ, ಸಾಮಾನ್ಯ ಇಷ್ಟ ದಪ್ಪ ಗೋಡೆ ಅದು. ಒಂದು ಸಲ ಬಾಗಿಲು ಹಾಕಿದರೆ ಮತ್ತಿನ್ಯಾವನಿಗೂ ತೆಗಿಲಿಕ್ಕಾಗೋದಿಲ್ಲ. ಆ ರೀತಿ ದೊಡ್ಡ ದೊಡ್ಡ ಇಡೀ ಮರವನ್ನೇ ಹಾಕಿ ಮಾಡಿದಂತಹ. ನೀವೇನಾದ್ರೂ ಕೆಳದಿ ನಾಯಕರಿಗೆ ಸಂಬಂಧಪಟ್ಟವರಾಗಿದ್ದ ಸಂಸ್ಥಾನದಲ್ಲಿ ನಮ್ಮ ಮನೆಯಲ್ಲಿ ಕೆಳದಿ ನಾಯಕ ಅಂದರೆ ಅರಮನೆಗೆ ಸಂಬಂಧಪಟ್ಟ ಕಡತಗಳು ಅಂತಂದರೆ ಲೆಕ್ಕಪತ್ರಗಳಷ್ಟು ಇದ್ವು. ಬಹುಶಃ ಯಾವುದೋ ಒಂದು ಮುಖ್ಯ ಹುದ್ದೆಯಲ್ಲಿ ನಮ್ಮ ಕುಟುಂಬ ಇತ್ತು ಅಂತ ಊಹಿಸ್ಲಿಕ್ಕೆ ಸಾಕು. ಮತ್ತು ಕಳೆದು ಹೋಗಿದೆ. ಕತ್ತಿ ಕುರಾಣಿಗಳಿದೆ, ಅವಾಗಿನ ಕೋವಿಗಳು. ಕೆಳದಿ ಅರಸರು ಪೋರ್ಚುಗೀಸರು ಬಂದ ಮೇಲೆ ನಮಗೆ ಕೋವಿಯ ಪರಿಚಯ ಆಯಿತು. ಆ ಕೋವಿಗಳು ಕೂಡ, ಇಷ್ಟುದ್ದಾದ ಕೋವಿಗಳು ಕೂಡ ನಮ್ಮ ಹಳೆ ಮನೆಯಲ್ಲಿ ಈ ನನ್ನ ಕೈಲಿಲ್ಲ, ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಇದೆ. ಅದಕ್ಕೆ ಬೇಕಾದಷ್ಟು ಅವಶೇಷಗಳು, ಕುದುರೆಯ ಲಾಳಗಳೇನಿರ್ತವೆ ಅವು ನಾವು ಹುಡುಗಾಟಿಗೆಲ್ಲ ಆಡಿದ್ದು ಅಂತಹ ವಸ್ತುಗಳ ಜೊತೆಗೆ ಅಂತಹ ಹಳೆಯ ವಸ್ತುಗಳು ಬೇಕಾದಷ್ಟು ಇದೆ. ಕೆಲವೊಂದು ನಾನು ಕೆಳದಿ ಮ್ಯೂಸಿಯಮಿಗೆ ಕೊಟ್ಟಿದ್ದೀನಿ. ನಮ್ಮ ಹತ್ರ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದಾಗ ಕೆಲವು ನಮ್ಮ ಮನೆಯಲ್ಲಿ ಇಲ್ಲ, ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಇದೆ. ಯಾರಿಗೆ ಆಸಕ್ತಿ ಇದೆಯೋ ಅಲ್ಲಿಲ್ಲ ಅಂತ, ಹೌದು, ಯಾರಿಗೆ ಆಸಕ್ತಿ ಇಲ್ವೋ ಅಲ್ಲಿದೆ ಅಂತ. ಹಾಗಾಗಿ ಹಾಗೇನೆ ಆಗೋದು. ಅದೇ ಇಲ್ಲಿ ಕೆಲವೊಂದು ಇಟ್ಟಿಗೆಗಳನ್ನ ನೋಡ್ತೀವಲ್ಲ, ಇದೆಲ್ಲ ಬಾಗ್ಲು ಕಟ್ಟಾಗಿ ಬಿದ್ದಿದೆ. ಕಟ್ಟಾಗಿ ಇದೆಲ್ಲ ಬಿದ್ದಿದೆ. ಮಹಾದ್ವಾರ ಬಿದ್ದಿದೆ. ಬಹುಶಃ ಇಲ್ಲಿ ಇದ್ದಿರಬಹುದು. ಅಲ್ಲಿವರೆಗೆ ಕಲ್ಲು ಹೇಗೆ ಹೋಯ್ತೋ ಗೊತ್ತಿಲ್ಲ. ಇಲ್ಲಿ ಇರೋಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಏನು ಕುರುಹುಗಳಿದೆಯಲ್ಲ, ಕುರು ಇದೆ, ಎರಡು ನಿಲ್ಸಿರೋದು. ನೀವ್ ಹೇಳ್ದಂಗೆ ಇಲ್ಲಿ ದ್ವಾರ, ಇಲ್ಲಿ ಲಾಕ್ ಆದ್ರೆ ಮುಗೀತು. ಒಂದ್ ರೀತಿಯಾಗಿ ರಾಜ ರಾಣಿಯರ ಅಂತಃಪುರ. ಇಲ್ಲಿಂದ ಒಳಗಡೆ, ಆ ಕಡೆಯಿಂದ ಹೊರಗಡೆ ಎಲ್ರಿಗೂ ಎಂಟ್ರಿ ಇತ್ತು. ಇಲ್ಲ, ಎಲ್ಲರಿಗೂ ಎಂಟ್ರಿ ಇರಲಿಲ್ಲ. ಪರ್ಮಿಷನ್ ಬೇಕಾಗಿತ್ತು. ಮತ್ತು